ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ನೀವು ನೋಡಿ, ಯುದ್ಧದ ನೀತಿಗಳು ಮತ್ತು ಯುದ್ಧದ ತಂತ್ರಗಳು ಹೆಂಗೆ ಈ ಕಳೆದ 6-7 ತಿಂಗಳಲ್ಲಿ ಬದಲಾಗ್ತಾ ಬಂತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಯಾವ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ಚು ಕಡಿಮೆ 3-4 ಬಾರಿ ನಾನು ಇರಾನ್ ವಿರುದ್ಧ ಯುದ್ಧವನ್ನು ಮಾಡಲ್ಲ, ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸ್ಕೊಳ್ತೀನಿ ಅಂತ ಬಂದರು, ಅದಕ್ಕೆ ತದ್ವಿರುದ್ಧವಾಗಿ ಇರಾನ್ ಪ್ರತಿಕಾರದ ಭಾಗವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋ ಪ್ರಯತ್ನಕ್ಕೆ ಹೋಯಿತು. ಇದು ಒಂದು ಭಾಗ. ಅವೆಲ್ಲದರ ನಡುವೆಯೂ ಕೂಡ ಫ್ರಾನ್ಸ್ನಲ್ಲಿ ಮಾತುಕತೆ ಆಯಿತು. ಜೂನ್ 17ನೇ ತಾರೀಕಿಗೆ ಮಾತುಕತೆಯಾಗಿ ಅಂತಿಮವಾಗಿ ಅದು ಮತ್ತೆ ಮುರಿದು ಬಿತ್ತು, ಮತ್ತೆ ಯುದ್ಧದ ಭೀತಿ ಆಯಿತು. ಇದೀಗ ಡೊನಾಲ್ಡ್ ಟ್ರಂಪ್ ಹೇಳುತ್ತಿದ್ದಾರೆ, ನಾವು ಇದರಿಂದ ಹಿಂದೆ ಸರಿಯುವ ಮಾತಿಲ್ಲ, ಹಾರ್ಮುಜ್ ಜಲಸಂಧಿ ನಮಗೇ ಸೇರಿದ್ದು ಅಂತ ಎಕಾನಮಿಕ್ ಡಿ-ಡೇ ಅಂತ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವ ಪ್ರಯತ್ನವನ್ನು ಮಾಡಿದರು. ಆದರೆ ಇದೀಗ ಇರಾನ್ನ ಅಧ್ಯಕ್ಷರು ಬಹಿರಂಗವಾಗಿ ಹೇಳುತ್ತಿದ್ದಾರೆ, ಯುದ್ಧವನ್ನು ಸ್ಥಗಿತ ಮಾಡಬೇಕು ಅಂತ. ಯುದ್ಧವನ್ನು ಸ್ಥಗಿತ ಮಾಡುವ ಹಂತಕ್ಕೆ ನಾವೆಲ್ಲ ಬರಬೇಕು ಅಂತ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾಕೆ? ನಾವಿಷ್ಟು ದಿನ ಏನು ವಿಶ್ಲೇಷಣೆ ಮಾಡ್ತಾ ಇದ್ವಿ? ಅಮೆರಿಕ ಇವತ್ತು ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ. ಬೇರೆ ಬೇರೆ ದೇಶಗಳ ಮುತುವರ್ಜಿಯಲ್ಲಿ ಇದೊಂದು ಶಾಂತಿ ಒಪ್ಪಂದ ಆಗಬೇಕು ಅಂತ ಬಯಸ್ತಾ ಇದೆ. ಬಿಕಾಸ್ ಅಮೆರಿಕಾದ ಆರ್ಥಿಕತೆ ಕುಸಿತಾ ಇದೆ. ಅಮೆರಿಕ ಇವತ್ತು ಸೋಲುವ ಹಂತಕ್ಕೆ ಹೋಗಿದೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಯುದ್ಧ ಬೇಡ ಅಂತ ನಾವೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಯಾವ ಇರಾನ್ ಪ್ರಖರವಾಗಿ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇತ್ತು, ಇವತ್ತು ಅದೇ ಇರಾನ್ನ ಬಾಯಿಯಿಂದ ಒಂದು ಮಾತು ಬರ್ತಾ ಇದೆ, ಯುದ್ಧ ಸ್ಥಗಿತ ಆಗಬೇಕು ಅಂತ. ಹಾಗಾದರೆ ಯುದ್ಧ ಸ್ಥಗಿತದ ಹಿಂದಿರುವಂತಹ ರಾಜತಾಂತ್ರಿಕ ಅಂಶಗಳೇನು? ಯಾವ ಕಾರಣಕ್ಕಾಗಿ ಇರಾನ್ನ ಅಧ್ಯಕ್ಷ ಪೆಜಿಶ್ಕಿಯಾನ್ ಇಂಥದ್ದೊಂದು ಹೇಳಿಕೆಯನ್ನು ಹೊರಗಡೆ ಕೊಟ್ಟರು? ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಏನಾಯಿತು? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಇರಾನ್ನಿಂದ ಶಾಂತಿ ಮಂತ್ರ. ಮಸೂದ್ ಪೆಜಿಶ್ಕಿಯಾನ್ ಇರಾನ್ನ ಅಧ್ಯಕ್ಷರು, ಅವರು ಹೇಳ್ತಾ ಇದ್ದಾರೆ ನಮಗೆ ಶಾಂತಿ ಬೇಕಾಗಿದೆ ಅಂತ. ಯಾಕೆ ಹೇಳೋ ಪ್ರಯತ್ನವನ್ನು ಮಾಡಿದರು? ಅವರು ಹೇಳ್ತಾ ಇದ್ದಾರೆ, ನಾವು ಈಗಾಗಲೇ ಯುದ್ಧದಲ್ಲಿ ಗೆದ್ದು ಬೀಗಿದ್ದೀವಿ. ಅಮೆರಿಕ ಎನ್ನುವಂಥ ಒಂದು ಬಲಾಢ್ಯ ದೇಶವನ್ನು ಇರಾನ್ ತನ್ನ ಡ್ರೋನ್ನ ಮುಖಾಂತರ ಮುಗಿಸಿಬಿಟ್ಟಿದೆ. ಇವತ್ತು ಹಾರ್ಮುಜ್ ಜಲಸಂಧಿ ತನ್ನದೇ ಅಂತ ಕೊಚ್ಚಿಕೊಳ್ತಾ ಇರುವಂಥ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇವಲ ಕಲ್ಪನಾ ಲೋಕದಲ್ಲಿ ಮಾತ್ರ ಮಾತನಾಡ್ತಾ ಇದ್ದಾರೆ, ವಾಸ್ತವ ಲೋಕದಲ್ಲಿ ಅವರು ಮಾತನಾಡ್ತಾ ಇಲ್ಲ. ನಾವು ಯುದ್ಧದಲ್ಲಿ ಗೆದ್ದಿದ್ದೀವಿ, ಹೀಗಾಗಿ ನಾವು ಯುದ್ಧವನ್ನು ಸ್ಥಗಿತ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಇದ್ದೀವಿ ಅಂತ ಮಸೂದ್ ಪೆಜಿಶ್ಕಿಯಾನ್ ಹೇಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅವರ ಜನರನ್ನ ಹುರಿದುಂಬಿಸಿ ಸಮಾಧಾನ ಪಡಿಸುವ ಪ್ರಯತ್ನ ಆದರೆ, ಇರಾನ್ನ ಒಳಗಡೆ ಹೇಗೆ ಅಮೆರಿಕಾದ ಒಳಗಡೆ ಈ ಯುದ್ಧದ ವಿಚಾರದಲ್ಲಿ ಅದು ರಿಪಬ್ಲಿಕನ್ ಪಾರ್ಟಿ ಆಗಿರ್ಬೋದು, ಡೆಮಾಕ್ರೆಟಿಕ್ ಪಾರ್ಟಿ ಆಗಿರ್ಬೋದು, ಅವರವರ ನಡುವೆ ಹೆಂಗೆ ಭಿನ್ನಾಭಿಪ್ರಾಯಗಳು ಬಂದಿತ್ತು, ಅದೇ ಭಿನ್ನಾಭಿಪ್ರಾಯಗಳು ಒಂದು ಇಸ್ಲಾಮಿಕ್ ಅನ್ನ ಮತ್ತು ಇಸ್ಲಾಮಿಕ್ ಕ್ರಾಂತಿಯ ನಂತರ IRGC ಅನ್ನುವಂಥ ಒಂದು ಪಡೆ ಏನು ಬಂತು, ಆ ಪಡೆಯವರು ಅಮೆರಿಕಾದ ಜೊತೆಗೆ ಮಾತುಕತೆ ಆಗಬಾರ್ದು, ಯುದ್ಧ ಕಂಟಿನ್ಯೂ ಆಗಬೇಕು ಅಂತ ಬಯಸ್ತಾ ಇದ್ರು. ಆದರೆ ಪೆಜಿಶ್ಕಿಯಾನ್ ಸಾಫ್ಟ್ ಧೋರಣೆಯನ್ನು, ಮೃದು ಧೋರಣೆಯನ್ನು ಹೊಂದಿರುವಂಥ ಅಧ್ಯಕ್ಷ, ಅವರು ಹೇಳ್ತಾ ಇದ್ದಾರೆ ಯುದ್ಧ ಸ್ಥಗಿತ ಆಗಬೇಕು ಅಂತ. ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ಯುದ್ಧದ ಸ್ಥಗಿತದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ. ಒಂದು ರಾಜತಾಂತ್ರಿಕ ಕಾರಣಗಳಿದೆ, ಬೇರೆ ಬೇರೆ ಕಾರಣಗಳಿದೆ, ಅದಕ್ಕೆ ಡೀಟೇಲ್ಸಿಗೆ ಬರ್ತೀನಿ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಎಕಾನಮಿಕ್ ಡಿ-ಡೇ ಘೋಷಣೆಗೆ ಇವತ್ತು ಚೀನಾ ಅಡ್ಡಗಾಲ ಹಾಕಿ ಇದನ್ನು ಅಕ್ಷಮ್ಯ ಅಪರಾಧ ಅಂತ ಕರೆಯುವಂತಕ್ಕೆ ಹೋಗಿದೆ. ಹಾಗಾದರೆ ಯಾಕೆ ಚೀನಾಗೆ ಇರಾನ್ ಅನಿವಾರ್ಯತೆ ಆಗುತ್ತೆ? ಇರಾನ್ ಇಲ್ಲದೆ ಇದ್ರೆ ಚೀನಾದ ಆರ್ಥಿಕತೆ ಮುಂದುವರಿಯೋದಿಲ್ವಾ? ಆರ್ಥಿಕ ದಿಗ್ಬಂಧನಗಳಿದ್ದಾಗಲೂ ಕೂಡ ಚೀನಾ ಹೇಗೆ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡಿತ್ತು, ತೈಲವನ್ನು ಖರೀದಿ ಮಾಡಿತ್ತು, ಎಲ್ಲವನ್ನು ಕೂಡ ಇವತ್ತಿನ DNA ಮೊದಲ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ಏನೇನಾಯಿತು ಅಂತ. ಇರಾನ್ ಶಾಂತಿ ಮಂತ್ರ ಶರಣಾಗತಿಯೋ ಅಥವಾ ಇದೊಂದು ತಂತ್ರವಾ ಅನ್ನೋ ಪ್ರಶ್ನೆ ಇದೆ. ಯುದ್ಧವನ್ನು ಕೊನೆಗೊಳಿಸುವ ಸಮಯ ಬಂದಿದೆ ಅಂತ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಹೇಳಿಕೆ ಕೊಟ್ಟರು. ನಾವು ಬಲವಾದ ಸ್ಥಾನದಲ್ಲಿದ್ದೀವಿ, ನಮ್ಮ ವಿಜಯವನ್ನು ಇಡೀ ಜಗತ್ತು ಒಪ್ಪಿಕೊಂಡಿದೆ. ಅವರು ಹೇಳ್ತಾ ಇರೋ ಮಾತು, ನಾವು ಯುದ್ಧದಲ್ಲಿ ಸೋತಿಲ್ಲ, ನಾವು ವಿಜಯವನ್ನು ಸಾಧಿಸಿದ್ದೀವಿ, ಗೆದ್ದು ಬೀಗಿದ್ದೀವಿ, ನಮ್ಮ ವಿಜಯವನ್ನು ಜಗತ್ತು ಒಪ್ಪಿಕೊಂಡಿದೆ. ಅಮೆರಿಕ ನಮ್ಮ ಶಾಲೆ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿ ಜಗತ್ತಿನ ಎದುರು ಬೆತ್ತಲಾಗಿದೆ. ಕದನ ವಿರಾಮಕ್ಕೆ ಇರಾನ್ ಒಲವು ತೋರಿಸ್ತಾ ಇದೆ. ಇದಕ್ಕೆ ಕಾರಣ ಆಂತರಿಕವಾಗಿ ಆಗ್ತಾ ಇರುವಂಥ ಆರ್ಥಿಕ ಸಂಕಷ್ಟವೇ ಕಾರಣನ ಅನ್ನುವಂಥ ಪ್ರಶ್ನೆಯೂ ಕೂಡ ಈ ವಿಚಾರದಲ್ಲಿ ಬರ್ತಾ ಇದೆ. ನೋಡಿ, ಅವರು ಹೇಳ್ತಾರೆ ಇಸ್ರೇಲ್ ಜೊತೆಗಿನ, ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ತಿಂಗಳುಗಳ ಕಾಲದ ಯುದ್ಧವನ್ನು ಕೊನೆಗೊಳಿಸುವುದಕ್ಕೆ ಇದೊಂದು ಅತ್ಯಂತ ಸೂಕ್ತ ಸಮಯ. ಕಂಟಿನ್ಯೂಟಿ ಮಾಡ್ತಾರವರು, ನಾವು ಶಕ್ತಿ ಮತ್ತು ಘನತೆಯ ಸ್ಥಾನದಲ್ಲಿದ್ದಾಗಲೇ ಯುದ್ಧವನ್ನು ಕೊನೆಗೊಳಿಸುವುದು ಉತ್ತಮ.
ಇದರರ್ಥ ಸೋತು ಸುಣ್ಣವಾಗಿ ನಮಗೆ ವಿಪರೀತವಾದಂಥ ಹಾನಿಯ ಸಮಯದಲ್ಲಿ ನಾವಾಗಲೇ ಹೋಗಿ ಅವರ ಬಳಿ ಯುದ್ಧವನ್ನು ಸ್ಥಗಿತ ಮಾಡಿ ಅಂತ ಹೇಳೋದಕ್ಕಿಂತ ಇವತ್ತು ಪಾಕಿಸ್ತಾನದ ಮೇಲೆ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ವಿ. ದಾಳಿಗೆ ಹತಾಶೆಗೊಳಪಡಿಸ್ಬಿಡ್ತು ಪಾಕಿಸ್ತಾನ. ಅಂತಿಮವಾಗಿ ಏನು ಮಾಡಿದ್ರು, ಅವರೇ ಬಂದು ಹೇಳಿದ್ರು ಇಲ್ಲ ಕದನ ವಿರಾಮ ಆಗಬೇಕು ಅಂತ. ಆ ರೀತಿ ಆಗೋದಕ್ಕಿಂತ ಬಲಾಢ್ಯವಾಗಿರುವಾಗಲೇ ಯುದ್ಧವನ್ನು ಸ್ಥಗಿತ ಮಾಡೋದು ಅನಿವಾರ್ಯ ಆಗುತ್ತೆ. ಅದು ನಮಗೊಂದು ಶಕ್ತಿಯನ್ನು ತಂದುಕೊಡುತ್ತೆ. ಈ ಕಾರಣಕ್ಕಾಗಿ ಇದೊಂದು ಅನಿವಾರ್ಯ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಇರಾನ್ನದ್ದು ಸೋಲಲ್ಲ, ತಿಳುವಳಿಕಾ ಪತ್ರವನ್ನು ಸಮರ್ಥನೆ ಮಾಡಿಕೊಂಡ್ರು, ನಮ್ದು ಯಾವುದೇ ಸೋಲಾಗಿಲ್ಲ, ಶರಣಾಗತಿ ಯಾವುದೇ ಅಂಶಗಳಿಲ್ಲ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದರು. ಕಾರಣಗಳೇನು ಹಾಗಾದರೆ? ಒಂದು ಕಾರಣ ರಾಜತಾಂತ್ರಿಕ ಮತ್ತು ಸೈನಿಕ ಕಾರ್ಯತಂತ್ರ, ಘನತೆಯಿಂದ ಹೊರಗೆ ಬರಬೇಕು ಅಂತ. ಸಹಜವಾಗಿ ಎಲ್ಲೇ ನಮಗೆ ಸೋಲು ಬರುವಂತಹ ಸಮಯದಲ್ಲೂ ಕೂಡ ನಾವು ಯಾವಾಗಲೂ ಘನತೆಯಿಂದ ಇರಬೇಕು, ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಇರಾನ್ ಆ ತಂತ್ರವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅಂತ. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯುದ್ಧದ ನಿಶ್ಚಲತೆ. ಏನಿದು ಯುದ್ಧದ ನಿಶ್ಚಲತೆ ಅಂತ ಹೇಳಿದ್ರೆ, ಈಗ ಅಮೆರಿಕಕ್ಕೂ ಕೂಡ ಗೆಲುವಾಗಿಲ್ಲ, ಇರಾನ್ಗೂ ಕೂಡ ಗೆಲುವಾಗಿಲ್ಲ, ಇಸ್ರೇಲ್ಗೂ ಕೂಡ ಗೆಲುವಾಗಿಲ್ಲ. ಯಾರೂ ಕೂಡ ಗೆಲ್ಲದೇ ಇರುವಂಥ ಯುದ್ಧದಲ್ಲಿ ಘನತೆಯಿಂದ ಹೊರಗೆ ಬರುವಂಥದ್ದು ಕೂಡ ರಾಜತಾಂತ್ರಿಕವಾಗಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗಾಗಿ ಇದೊಂದು ಸ್ಥಗಿತ ಆಗಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ಅಂತ ಒಂದು. ಎರಡನೇ ಬೆಳವಣಿಗೆ, ತೀವ್ರತರನಾದಂಥ ಆರ್ಥಿಕ ಒತ್ತಡಗಳು ಅಮೆರಿಕಾದಿಂದ ಇರಾನಿಗೆ ಆಗ್ತಾ ಇರೋದು. ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ನೌಕಾ ದಿಗ್ಬಂಧನ ವಿಧಿಸಿದೆ. ಆರ್ಥಿಕವಾಗಿ ಹಣದುಬ್ಬರ ಹೆಚ್ಚಳ ಆಗ್ತಾ ಇದೆ. ಇರಾನ್ನ ಅಧಿಕೃತ ಕರೆನ್ಸಿ ರಿಯಾದ್ ದಿನದಿಂದ ದಿನಕ್ಕೆ ಕುಸಿತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ರೇಷನಿಂಗ್ ಕೂಡ ಕೊಡೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇವತ್ತು ಇರಾನ್ನದ್ದಿದೆ. ಅಲ್ಲಿಯ ಜನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆ ಜನರನ್ನು ತಣಿಸಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿ ನಾವು ಯಾರೂ ಕೂಡ ಗೆದ್ದಿಲ್ಲ, ಬಟ್ ಈಗ ಸ್ಥಗಿತ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿ ಇದೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಯಾವ IRGC, ನಾನು ಅವಾಗಲೇ ಹೇಳಿದೆ, IRGC ಪೆಜಿಶ್ಕಿಯಾನ್ ಮತ್ತು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರ ನಡುವೆ ಭಿನ್ನಾಭಿಪ್ರಾಯಗಳಿದೆ ಅಂತ ನಾನು ಮೊನ್ನೆಯೂ ಕೂಡ ಹೇಳಿದ್ದೆ. ಈ ಭಿನ್ನಾಭಿಪ್ರಾಯ, ಒಂದು ಕಡೆ ರಾಷ್ಟ್ರೀಯತೆ, ಮತ್ತೊಂದು ಕಡೆ ಇಸ್ಲಾಮಿಕ್, ಈ ಎರಡರ ನಡುವೆ ನಾಯಕತ್ವ ಹಂಚಿ ಹರಿದು ಹೋಗ್ಬಿಟ್ಟಿದೆ. ಈ ಕಾರಣಕ್ಕಾಗಿ ಪೆಜಿಶ್ಕಿಯಾನ್ ಅವರಿಗೆ IRGC ಅವರು ಹೇಳ್ತಾ ಇದ್ದಾರೆ, ಇಲ್ಲ ಯುದ್ಧವನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ನೀವು ಸ್ಥಗಿತಗೊಳಿಸಬಾರದು. ಯಾಕೆ? ಇದೇ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿಯೇ ಇವರು ಮೋಸ್ತಬಾ ಖಮೈನಿ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ರು. ನಮ್ಮ ಮಾತಿಗೆ ಇಲ್ಲಿ ಕ್ಯಾರೆ ಅಂತಿಲ್ಲ IRGC ಅವರು ಅಂತ. ಇದೀಗ ಪೆಜಿಶ್ಕಿಯಾನ್ ಈ ರೀತಿಯಾದಂಥ ಮಾತುಗಳನ್ನು ಹೇಳಿ ಘನತೆಯಿಂದ ಹೊರಗೆ ಬರೋದರ ಒಂದು ಆಪ್ಷನ್ ಅನ್ನು ಇಟ್ಕೊಂಡು IRGCಯನ್ನು ಕೂಡ ತಣಿಸುವ ಪ್ರಯತ್ನಕ್ಕೆ ಅವರು ಮುಂದಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅಮೆರಿಕ ಇವತ್ತು ಇದನ್ನು ನಿಲ್ಲಿಸುವ ಹಂತದಿಲ್ಲ, ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಹಂತದಲ್ಲಿದೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಹಾರ್ಮುಜ್ ನಮ್ಮದು, ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಯಾವ ಹಾರ್ಮುಜ್ ಜಲಸಂಧಿ ನಮ್ದು ಅಂತ ಡೊನಾಲ್ಡ್ ಟ್ರಂಪ್ ಹೇಳುವ ಪ್ರಯತ್ನವನ್ನು ಮಾಡಿದ್ರು, ಇದೀಗ ಅದಕ್ಕೆ ಹೇಳ್ತಿದ್ದಾರೆ ಅದು ನಮ್ಮದು ಅಂತ. ಹಾರ್ಮುಜ್ ಜಲಸಂಧಿ ಅಮೆರಿಕಾದ ಭೂಪ್ರದೇಶ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು. ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಒನ್ಸ್ ಅಗೇನ್ ಇವತ್ತು ಬರ್ಕೊಂಡ್ರು. ಇರಾನ್ಗೆ ತೈಲ ಸಾಗಣೆಯ ಮಾರ್ಗವನ್ನು ಬಂದ್ ಮಾಡೋದಕ್ಕೆ ಶ್ವೇತಭವನ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಮಾಸ್ಟರ್ ಪ್ಲಾನ್ ಅನ್ನೋದಕ್ಕಿಂತ ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು, ಈಗಾಗಲೇ ಚಾಲ್ತಿಯಲ್ಲಿದೆ. ಆದರೆ ಟ್ರಂಪ್ ಹೇಳಿಕೆಗೆ ಇರಾನ್ ಸೇನಾ ಮುಖ್ಯಸ್ಥ ಅಲಿ ಅಬ್ದುಲ್ಲಾಹಿ ಕಡೆಯಿಂದ ಡೆಡ್ಲಿ ಎಚ್ಚರಿಕೆ ಕೊಟ್ಟರವರೆಲ್ಲ. ನಮ್ಮ ಭೂಪ್ರದೇಶಕ್ಕೆ ಕೈ ಹಾಕಿದರೆ ಜಲ, ಭೂಮಿ, ಸೈಬರ್ ಮುಖಾಂತರ ನಾವು ಸರ್ವನಾಶ ಮಾಡ್ತೀವಿ, ಆ ಸರ್ವನಾಶ ಅಮೆರಿಕದ್ದಾಗುತ್ತೆ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕಾದ ಹೊಸ ಭೂಪ್ರದೇಶ ಅಂತ ಅವರೊಂದು ಘೋಷಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ನಾವು ಯುದ್ಧದಲ್ಲಿ ಗೆದ್ದಿದ್ದೇವೋ ಗೊತ್ತಿಲ್ಲ, ಆದರೆ ಪ್ರಸ್ತುತ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕ ನನ್ನ ಭೂಪ್ರದೇಶ ಅಂತ ನೋಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಇದಕ್ಕೆ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ನೌಕಾಪಡೆಯ ನಿಯಂತ್ರಣವನ್ನು ಅಲ್ಲಿ ಹೊಂದಿದ್ದಾರೆ, ದಿಗ್ಬಂಧನವನ್ನು ವಿಧಿಸಿದ್ದಾರೆ ಅಂತ. ಆದರೆ ನೀವು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಮತ್ತೊಂದು ದೇಶದ ಜಲಸಂಧಿಯನ್ನು ಮತ್ತು ಮತ್ತೊಂದು ದೇಶದ ಕರಾವಳಿ ಭಾಗದಲ್ಲಿರುವಂಥ ಜಲಸಂಧಿಯನ್ನು ನನ್ನ ಭೂಪ್ರದೇಶ ಅಂತ ಘೋಷಣೆ ಮಾಡಿಕೊಳ್ಳೋದಕ್ಕೆ ಅಥವಾ ಅದನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಏನಾದರೂ ಕಾನೂನುಗಳಿದೆಯಾ? ಮಾನ್ಯತೆ ಸಿಗುತ್ತಾ? ಖಂಡಿತ ಇಲ್ಲ. ಯಾವುದೋ ಒಂದು ದೇಶದ, ಈಗ ಉದಾಹರಣೆಗೆ ಚೀನಾ ತೈವಾನ್ ಮತ್ತು ದಕ್ಷಿಣ ಸಮುದ್ರದ ಮೇಲೆ ಹತೋಟಿ ಸಾಧಿಸುವ ಪ್ರಯತ್ನವನ್ನು ಮಾಡುತ್ತಪ್ಪ. ಅಮೆರಿಕಾದವರು ಖ್ಯಾತೆ ತೆಗಿತಾರೆ, ಚೀನಾದ್ದಾಗಲ್ಲ ಅದು ತೈವಾನು ಅಂತ, ಚೀನಾದ್ದಾಗಲ್ಲ ದಕ್ಷಿಣ ಸಮುದ್ರದ್ದು ಅಂತ. ಈ ಕಾರಣಕ್ಕಾಗಿ ಅವರ ವಿರುದ್ಧ ಫೈಟ್ ಮಾಡೋ ಪ್ರಯತ್ನ ಮಾಡುತ್ತೆ. ಬಟ್ ಅಮೆರಿಕ ಏನು ಮಾಡ್ತಾ ಇದೆ, ಹಾರ್ಮುಜ್ ಜಲಸಂಧಿ ಇರಾನ್ ಮತ್ತು ಒಮಾನ್ನ ಕರಾವಳಿ ಪ್ರದೇಶದಲ್ಲಿ ಇದ್ದಾಗಲೂ ಕೂಡ ತನ್ನ ಮಿಲಿಟರಿ ನಿಯಂತ್ರಣವನ್ನು ಹೊಂದಿದೆ ಅನ್ನುವ ಕಾರಣಕ್ಕಾಗಿ ತನ್ನ ಭೂ ಪ್ರದೇಶ ಅಂತ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಕೂಡ ಅಂತಾರಾಷ್ಟ್ರೀಯ ನಿಯಮಗಳಿಗೆ ವಿರುದ್ಧವಾಗಿರೋದು ಅಂತ. ನಿಮಗೆ ಸ್ವತಃ ಅಮೆರಿಕಾದ್ದೇ ಕತೆ ಹೇಳ್ಬಿಡ್ತೀನಿ. ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಎಲ್ಲ ಯುದ್ಧ ಆಯಿತು. ಅಲ್ಲಿ ಅವರು ಅನೇಕ ಭೂಪ್ರದೇಶಗಳನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡ್ರಪ್ಪ. ಬೇರೆ ಬೇರೆ ಸಂಧಿಗಳು, ಕಾಲುವೆಗಳನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಹಾಗಂತ ಅವೆಲ್ಲವೂ ಕೂಡ ಅಮೆರಿಕಕ್ಕೆ ಸೇರಿತ್ತಾ? ಇಲ್ಲ. ಎಷ್ಟು ವರ್ಷ ತಮ್ಮ ಮಿಲಿಟರಿ ಪಡೆಗಳನ್ನು ಅಲ್ಲಿ ಹೊಂದಿದ್ರು, ಅಲ್ಲಿ ತನಕ ಅವರೆಲ್ಲ ನಿಯಂತ್ರಣವನ್ನು ಹೊಂದಿದ್ರು. ವಾಪಸ್ ಅವರು ಹೊರಗೆ ಬರೋ ಪ್ರಯತ್ನ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ, 1970ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅನ್ನುವಂಥದ್ದನ್ನು ಒಂದು ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಏನಿದು ಫ್ರೀಡಮ್ ಆಫ್ ನ್ಯಾವಿಗೇಷನ್ನು?
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಜಲಸಂಧಿಗಳು ಮತ್ತು ಕಾಲುವೆಗಳಲ್ಲಿ ಇಂಥ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಜ್ಯಗಳಿದೆಯೋ, ಯಾವ್ಯಾವ ಜಲಸಂಧಿಗಳಲ್ಲಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಯಾವುದಾದ್ರೂ ದೇಶ ಪ್ರಯತ್ನವನ್ನು ಪಡ್ತಿದೆಯೋ ಅದನ್ನು ಹಿಂದಕ್ಕೆ ಹಾಕಿ ಅಲ್ಲಿ ಸ್ವತಂತ್ರವಾಗಿ ಹಡಗುಗಳ ಚಲಾವಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ 70ರಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಮಾಡಿಕೊಂಡು ಯಾವ ದೇಶದ ಹತೋಟಿಗಳಿಗೂ ಕೂಡ ಜಲಸಂಧಿಗಳು ಹೋಗಬಾರದು ಅಂತ ಯಾರು ಹೋರಾಡಿದ್ರು? ಇದೇ ಅಮೆರಿಕ ಹೋರಾಟ ಮಾಡಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ 2026ರಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಹಾರ್ಮುಜ್ ಜಲಸಂಧಿ ನಂದು ಅಂತ. ಒಂದು ಹೆಜ್ಜೆ ಮುಂದೆ ಹೊರದೋಗಿ 1903ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಪನಾಮಾದವ್ರ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತಾರೋ, ಪನಾಮ ಕಾಲುವೆನ ರಕ್ಷಣೆ ಮಾಡ್ತೀವಿ ಅಂತ. 1903ರಲ್ಲಿ ಒಪ್ಪಂದ ಆಯಿತು. ಆದರೆ 1999ರ ಆಸುಪಾಸಿಗೆ ಏನು ಮಾಡಿಬಿಡ್ತಾರೆ, ಪನಾಮ ಕಾಲುವೆಯನ್ನು ಆ ದೇಶಕ್ಕೆ ಬಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕೆಲವೇ ಸೀಮಿತ ಅವಧಿಯಲ್ಲಿ ನೀವು ಮಿಲಿಟರಿ ದಿಗ್ಬಂಧನವನ್ನು ಹೇರಿದ್ದೀರಿ, ಅಲ್ಲಿ ನಿಮ್ಮ ನಿಯಂತ್ರಣವನ್ನು ತೆಗೆದುಕೊಂಡು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ಬರಲ್ಲ, ಅಂತಾರಾಷ್ಟ್ರೀಯ ಕಡಲು ನಿಯಮಗಳ ವಿರುದ್ಧವಾಗಿಯೇ ಆಗುತ್ತೆ. ನೀವು ಈ ಕಾಲುವೆಗಳೇ, ಮಾನವ ನಿರ್ಮಿತ ಕಾಲುವೆಗಳೇ ನಿಮ್ಮ ನಿಯಂತ್ರಣಕ್ಕೆ ಬರಲ್ಲ ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಿರ್ಮಿಸಿರುವಂತಹ ಅಥವಾ ನೈಸರ್ಗಿಕವಾಗಿ ಬಂದಿರುವಂತಹ ಜಲಸಂಧಿಗಳು ಒಂದು ದೇಶದ ಭೂಪ್ರದೇಶ ಆಗೋದಕ್ಕೆ ಹೆಂಗೆ ಸಾಧ್ಯ? ಈ ಪ್ರಶ್ನೆಯನ್ನ ಇರಾನ್ನವರು ಅಮೆರಿಕಕ್ಕೆ ಇಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ ಎಕಾನಮಿಕ್ ಡಿ-ಡೇಗೆ ಹೊಡೆತ ಬಿದ್ದಿರುವ ಘಟನೆ. ಅತ್ಯಂತ ಕಠಿಣ ಆರ್ಥಿಕ ದಿಗ್ಬಂಧನಗಳನ್ನು ಇರಾನ್ ವಿರುದ್ಧ ಹೇರ್ತೀವಿ. ಕೇವಲ ಇರಾನ್ ಮಾತ್ರವಲ್ಲ, ಇರಾನ್ ಜೊತೆಗೆ ಯಾರು ವ್ಯಾಪಾರ ವಹಿವಾಟು ಮಾಡ್ತಾರೆ ಅವರ ವಿರುದ್ಧವೂ ಕೂಡ 25% ಸುಂಕವನ್ನು ಹಾಕ್ತೀವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಆದರೆ ಇವತ್ತು ಇರಾನ್ ಬೆನ್ನಿಗೆ ಚೀನಾ ನಿಂತಿದೆ. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಿಮಗೆ ಹೇಳಿದೆ. ಯಾವ ಚೀನಾ ಈ ಹಿಂದೆ ಪರ್ಷಿಯನ್ ಎನ್ನುವಂಥ ಕಂಟ್ರಿ ಇತ್ತು, ಪರ್ಷಿಯನ್ ಎನ್ನುವಂಥ ಒಂದು ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯದ ಜೊತೆಗೆ ರೇಷ್ಮೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ರು, ರೇಷ್ಮೆ ವ್ಯಾಪಾರ ವಹಿವಾಟುಗಳೆಲ್ಲ ಆಗ್ತಿತ್ತು. ಅಲ್ಲಿನಿಂದ ಅಂದರೆ ಕ್ರಿಸ್ತಶಕ 1ನೇ ಶತಮಾನದಿಂದ ಇರುವಂಥ ಸಂಬಂಧವನ್ನು ಇವತ್ತು ಚೀನಾ ಅಮೆರಿಕಾದ ಕಾರಣಕ್ಕಾಗಿ ಏನಾದರೂ ಕಡಿದುಕೊಳ್ಳೋದಕ್ಕೆ ಸಾಧ್ಯ ಇದೆ? ಖಂಡಿತ ಇಲ್ಲ. ಹೆಂಗೆ ನೋಡಿ ನೀವು, ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಜಿಯಾನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕಾದ ಏಕಪಕ್ಷೀಯ ಆರ್ಥಿಕ ನಿರ್ಬಂಧ ಮತ್ತು ಈ ಕಠಿಣ ದಿಗ್ಬಂಧನಗಳೇನಿದೆ ಅದು ಮಧ್ಯಪ್ರಾಚ್ಯದ ಬಿಕ್ಕಟ್ಟನ್ನು ಪರಿಹರಿಸಲ್ಲ. ಕಾನೂನಿನ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರು ಹೇರಿರುವಂಥ ಈ ಆರ್ಥಿಕ ದಿಗ್ಬಂಧನ ಅಮಾನ್ಯವಾಗಿದೆ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಯಾಕೆ ಹೇಳಿಕೆ ಕೊಟ್ಟರು? ಒಂದು, ಚೀನಾ ಸಂಪೂರ್ಣವಾಗಿ ಇಂಧನದ ಕಾರಣಕ್ಕಾಗಿ ಇರಾನನ್ನು ನಂಬಿದೆ, ಹೀಗಾಗಿ ಚೀನಾಗೆ ಇಂಧನ ಭದ್ರತೆ ಬೇಕಾಗಿದೆ, ಈ ಕಾರಣಕ್ಕಾಗಿ ಈ ಹೇಳಿಕೆ ಬಂತು. ಒಂದು. ಎರಡನೇದ್ದು, ಮಧ್ಯಪ್ರಾಚ್ಯದಲ್ಲಿ ಮತ್ತು ಜಗತ್ತಿನಾದ್ಯಂತ ಅಮೆರಿಕಾದ ಪ್ರಾಬಲ್ಯವನ್ನು ತಡೆಯಬೇಕು ಎನ್ನುವಂತಹ ಇರಾದೆಯಲ್ಲಿ ರಷ್ಯಾ ಮತ್ತು ಚೀನಾ ಇದ್ದಾರೆ. ನಾನು ನಿನ್ನೆಯೂ ಕೂಡ ಇದ್ರ ಬಗ್ಗೆ ಹೇಳಿದೆ. ಮೈತ್ರಿಯನ್ನು ಮಾಡಿಕೊಂಡು ಅಮೆರಿಕಾಗೆ ಪೆಟ್ಟು ಕೊಡಬೇಕು ಅಂತ, ಈ ಕಾರಣಕ್ಕಾಗಿ ಚೀನಾದವರು ವಿರೋಧ ಮಾಡ್ತಾ ಇರೋದು. ಮೂರನೇ ಕಾರಣ, ಯಾವ ಅಮೆರಿಕ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂಥ ಯುದ್ಧಗಳಲ್ಲಿ ನಾನು ಮಧ್ಯಸ್ಥಿಕೆದಾರನಾಗಿ ಬರ್ತೀನಿ ಅಂತ ಪಾತ್ರವನ್ನು ವಹಿಸ್ತಾ ಇದೆಯಲ್ಲ, ಆ ಮಧ್ಯಸ್ಥಿಕೆದಾರನ ಪಾತ್ರಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಚೀನಾ ಇದನ್ನು ವಿರೋಧ ಮಾಡ್ತಾ ಇದೆ ಅಂತ. ಸ್ವಲ್ಪ ನಾವು ನೋಡಿ, 1980ರ ಆಸುಪಾಸಿಗೆ ಚೀನಾ ಮತ್ತು ಇರಾನ್ನದ್ದು ವ್ಯಾಪಾರ ಎಷ್ಟಿತ್ತು? $1.63 ಬಿಲಿಯನ್ ಇತ್ತು. ಆದರೆ 2001 ಅಂದರೆ 21 ವರ್ಷಗಳಿಗೆ ಅದು $3.3 ಬಿಲಿಯನ್ ಆಯಿತು. 2007ರಲ್ಲಿ $15 ಬಿಲಿಯನ್ ಆಗಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ, ದಶಕಗಳಿಂದ ದಶಕಕ್ಕೆ ಇರಾನ್ ಮತ್ತು ಚೀನಾದ ವ್ಯಾಪಾರ ವಹಿವಾಟು ಏನಿತ್ತು ಸಂಪೂರ್ಣವಾಗಿ ಹಿಗ್ತಾ ಹೋಯಿತು ಹೊರತು ಯಾವತ್ತೂ ಕೂಡ ಕುಗ್ಗಿಲ್ಲ. 2000ರಿಂದ 2005ರ ನಡುವೆ ಇರಾನ್ ಎನ್ನುವಂಥ ಒಂದು ಪುಟ್ಟ ದೇಶದಿಂದ ತಾಂತ್ರಿಕವಾಗಿ ಮುಂದುವರೆದಿರುವಂತಹ ಚೀನಾ ದೇಶ ಆಮದನ್ನು ಮಾಡಿಕೊಳ್ತಲ್ಲ, ಅದರ ಪ್ರಮಾಣ 360 ಪಟ್ಟು ಹೆಚ್ಚಾಗಿದೆ. 360 ಪಟ್ಟು ಹೆಚ್ಚಾಗಿದೆ. 2025ರಲ್ಲಿ ಇದೇ ಇರಾನ್ನಿಂದ ಚೀನಾದವರು 80% ತೈಲವನ್ನು ಖರೀದಿ ಮಾಡಿದ್ದಾರೆ. 80% ತೈಲವನ್ನು ಖರೀದಿ ಮಾಡಿದ್ರು. ಈಗ ಒಂದು ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ. ಏನು ಪ್ರಶ್ನೆ? ಹೌದು, ನೀವೇ ಅನೇಕ ಬಾರಿ ಹೇಳಿದಿರಿ. 2015ರಲ್ಲಿ ಬರಾಕ್ ಒಬಾಮಾ ಒಪ್ಪಂದ ಮಾಡಿಕೊಂಡ್ರು, 18ರಲ್ಲಿ ಡೊನಾಲ್ಡ್ ಟ್ರಂಪ್ ಅದರಿಂದ ಹೊರಗಡೆ ಬಂದರು. ಹೊರಗಡೆ ಬಂದ ನಂತರ ಆರ್ಥಿಕ ದಿಗ್ಬಂಧನ ವಿಧಿಸಿದ್ರು. ಅವತ್ತು ಚೀನಾದವರು ಏನು ಮಾಡಿದರು? ಅವತ್ತು ಇದಕ್ಕೊಂದು ಪರಿಹಾರ ಕಂಡು ಹಿಡಿದ್ರು ಅವರು. ನಮ್ಮಲ್ಲಿ ಬಾರ್ಟರ್ ಸಿಸ್ಟಮ್ ಇತ್ತು, ವಸ್ತುಗಳಿಗಾಗಿ ವಸ್ತುಗಳ ವಿನಿಮಯ ಇತ್ತು. ಅದೇ ಮಾದರಿಯಲ್ಲಿ ಚೀನಾವು ಕೂಡ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟನ್ನು ಮಾಡ್ತು. ನೀವು ನಮಗೆ ತೈಲವನ್ನು ಕೊಡಿ, ನಿಮ್ಮ ದೇಶದ ರಸ್ತೆ, ನಿಮ್ಮ ದೇಶದ ಬಂದರುಗಳು, ನಿಮ್ಮ ದೇಶದ ಮೂಲಸೌಕರ್ಯಗಳು, ನಿಮ್ಮ ದೇಶದ ಅಣೆಕಟ್ಟುಗಳು ಏನೇನು ಬೇಕಲ್ಲ ಅದೆಲ್ಲವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಹಣವನ್ನು ಹೂಡಿಕೆ ಮಾಡ್ತೀನಿ ಅಂತ ಒಂದು ಬಾರ್ಟರ್ ಸಿಸ್ಟಮ್ನ ಪದ್ಧತಿಯಲ್ಲಿ ಅಮೆರಿಕದ ದಿಗ್ಬಂಧನ ಇದ್ದಾಗಲೂ ಕೂಡ ಅವತ್ತು ಚೀನಾ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟನ್ನು ಮಾಡಿದ್ದನ್ನಿದೆ. ಇವತ್ತು ಒನ್ಸ್ ಅಗೇನ್ ಅದೇ ಆಗ್ಬೋದು ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಇಡೀ ಜಗತ್ತಿನಾದ್ಯಂತ ಸ್ವಿಫ್ಟ್ SWIFT ಎನ್ನುವಂಥ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಆ ಬ್ಯಾಂಕಿಂಗ್ ವ್ಯವಸ್ಥೆಯ ಮುಖಾಂತರ ಈ ತೈಲ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಆಗುತ್ತೆ. ಅದರ ನಿಯಂತ್ರಣ ಅಮೆರಿಕದ ಬಳಿ ಇದೆ ಅಂತ.
2000 ಇಸ್ವಿಯ ಆಸುಪಾಸು 2000 ಹೆಚ್ಚು ಕಡಿಮೆ ಆ ಇಸ್ವಿಯಲ್ಲಿ ಏನು ಮಾಡ್ತಾರೆ ಅಂತೇಳಿ ಈ ಸ್ವಿಫ್ಟ್ ಕರೆ ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಇರಾನನ್ನು ಹೊರಗೆ ಹಾಕೋ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ಪರ್ಯಾಯವಾಗಿ ಚೀನಾ ಏನು ಮಾಡ್ತು, ಚೀನಾ CIPS ಅಂತ ಒಂದು ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ಅಂತ ಒಂದು ಹೊಸದಾದಂಥ ಪೇಮೆಂಟ್ ಸಿಸ್ಟಮ್ ಅನ್ನು ತೆಗೆದುಕೊಂಡು ಬಂದು ಚೀನಾದ ಕರೆನ್ಸಿ ಮತ್ತು ಇರಾನ್ನ ಕರೆನ್ಸಿಯ ಜೊತೆಗೆ ವ್ಯಾಪಾರ ವಹಿವಾಟು ಆಗುವಂತೆ ನೋಡ್ಕೊಳ್ತಾ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಸ್ವಾರ್ಥಕ್ಕೆ ನಾವು ಬಲಿ ಆಗಲ್ಲ ಅಂತ ಚೀನಾ ನೇರವಾಗಿ ಅಮೆರಿಕಕ್ಕೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಿಕಾಸ್ ತೈಲವೂ ಕೂಡ ಚೀನಾಗೆ ಎಲ್ಲಿಂದ ಬೇಕಾಗಿದೆ, ಇರಾನ್ನಿಂದ ಬೇಕಾಗಿದೆ. ನೋಡೋಣ ಏನಾಗುತ್ತೆ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜನರು ಹಸಿದಿದ್ರೆ ಸೇನಾ ಶಕ್ತಿ ವ್ಯರ್ಥ ಅಂತ. ಸೇನಾ ಶಕ್ತಿ ವ್ಯರ್ಥ ಅಂತ ಆರ್ಥಿಕ ದಿಗ್ಬಂಧನದ ಭೀಕರ ಪರಿಣಾಮವನ್ನ ಇರಾನ್ನ ಸಂಸತ್ ಸ್ಪೀಕರ್ ಘಾಲಿಬಾಫ್ ಒಪ್ಕೊಂಡಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೆ, ಹಣದುಬ್ಬರ ಜಾಸ್ತಿ ಆಗಿದೆ, ಅಲ್ಲಿರುವಂತಹ ಜನಜೀವನವೂ ಕೂಡ ಅತ್ಯಂತ ವೆಚ್ಚದಾಯಕವಾಗಿದೆ ಅಂತ. ಇವತ್ತು ದುರ್ಬಲ ಕರೆನ್ಸಿ ಬಂದಿದೆ, ಹಣದುಬ್ಬರ ಇರಾನ್ ಅಸ್ತಿತ್ವಕ್ಕೆ ಕುತ್ತು ಬರುವಂತಹ ಆತಂಕವನ್ನು ತಂದಿಟ್ಟಿದೆ. ಅಮೆರಿಕದ ಹೊಸ ನಿರ್ಬಂಧಗಳಿಗೆ ಎದುರಾಗುವುದಕ್ಕೆ ಇರಾನ್ ಸನ್ನದ್ಧ ಆಗಬೇಕು ಅನ್ನುವಂತಹ ಮಾತುಗಳನ್ನು ಅಲ್ಲಿ ನಾಯಕರು ಹೇಳ್ತಾ ಇದ್ದಾರೆ. ಜನರ ಆಕ್ರೋಶವನ್ನು ತಪ್ಪಿಸೋದಕ್ಕೆ ಯುದ್ಧ ನಿಲ್ಲಿಸೋದು ಇರಾನ್ಗೆ ಅನಿವಾರ್ಯವಾಗಿಬಿಟ್ಟಿದೆಯಾ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿದೆ. ನಾನು ಮೊನ್ನೆ ಒಂದು ಸ್ಟೋರಿ ನೋಡಿದ್ವಿ ನಾವು DNA ಹೆಚ್ಚು ಕಡಿಮೆ 1953ರಿಂದ 73 ವರ್ಷ ಇಲ್ಲಿಯ ತನಕ ಎಲ್ಲವೂ ಕೂಡ ಹೌದು. ಯಾವಾಗ ಒಂದು ದೇಶದ ವಿರುದ್ಧ ಈ ರೀತಿಯಾದಂಥ ಪ್ರಯೋಗ ಮೊದಲ ಬಾರಿಗೆ ಆಗುತ್ತಲ್ಲ, ಆ ಪ್ರಯೋಗ ಮೊದಲ ಬಾರಿಗೆ ಆದಾಗ ಅದನ್ನು ತಾಡಿಕೊಳ್ಳೋದು ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಇಂಥ ಪ್ರಯೋಗಗಳನ್ನು ನೀವು ಪದೇ ಪದೇ ಒಂದು ದೇಶದ ವಿರುದ್ಧ ಹಾಕ್ತಾ ಹೋಗೋದಾದರೆ ಅದಕ್ಕೆ ತದ್ವಿರುದ್ಧವಾಗಿ ಮತ್ತು ಅದಕ್ಕೊಂದು ಅಡ್ಜಸ್ಟ್ ಆಗುವ ಹಂತಕ್ಕೆ ಬಂದುಬಿಡ್ತಾರೆ. ಈಗ ಕೊರೋನಾ ಬಂತಪ್ಪ ಇಡೀ ಜಗತ್ತಿಗೆ. ಕೊರೋನಾ ಮೊದಲು ವೈರಸ್ ಕಾಲಿಟ್ಟಾಗ ನಾವು ಕೊರೋನಾಗೆ ಹೆಂಗೆ ಅಡ್ಜಸ್ಟ್ ಆಗೋದು, ಕೊರೋನಾ ವಿರುದ್ಧ ಹೆಂಗೆ ಹೋರಾಟ ಮಾಡೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದಕ್ಕಾಗಿಯೇ ನಾವು ಮೊದಲ ಹಂತದಲ್ಲಿ ಲಾಕ್ಡೌನ್ ಘೋಷಣೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಮಾಸ್ಕ್ ತಯಾರು ಮಾಡಬೇಕು, ಅದಕ್ಕೆ ಬೇಕಾದಂಥ ವೈದ್ಯಕೀಯ ಪರಿಕರಣಗಳನ್ನು ತಯಾರು ಮಾಡ್ಕೊಳ್ಬೇಕು ಅಂತ. ಬಟ್ ಎರಡನೇ ಹಂತದಲ್ಲಿ ಕೊರೋನಾ ವೈರಸ್ ಬಂದಾಗ ಲಾಕ್ಡೌನ್ ಮಾಡಲಿಲ್ಲ ನಾವು. ಅದರ ಜೊತೆಗೆ ಹೆಂಗೆ ಬದುಕಬೇಕು ಮತ್ತು ಸುರಕ್ಷಿತವಾಗಿ ಹೆಂಗೆ ಬದುಕಬೇಕು ಅನ್ನೋದನ್ನು ಎರಡನೇ ಹಂತದಲ್ಲಿ ಕಲ್ತ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಯಾಸ್ ಇಟ್ ಈಸ್ ಇದು ಕೂಡ ಅಮೆರಿಕದ ದಿಗ್ಬಂಧನಗಳಿಗೆ, ಅಮೆರಿಕದ ಆರ್ಥಿಕ ನಿರ್ಬಂಧಗಳಿಗೆ ಇರಾನ್ ಹೆಂಗೆ ಒಕ್ಕೂಡಿಕೊಂಡು ಬಂತು ಅನ್ನೋದರ ವಿಶ್ಲೇಷಣೆ ಆಗಿದೆ. ಭೀಕರ ನಿರ್ಬಂಧವನ್ನು ಎದುರಿಸುವುದಕ್ಕೆ ಇರಾನ್ ತನ್ನ ಡಾಲರ್ ಅನ್ನ ಬಳಕೆ ಮಾಡೋದನ್ನ ಬಿಡಬೇಕು, ರಿಯಾದನ್ನು ಬಳಸಬೇಕು ಅಂತ ಅವರೆಲ್ಲ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. 1980ರಿಂದ ಇದೆಲ್ಲ ಪಯಣ ಶುರುವಾಗ್ಬಿಟ್ಟಿದೆ. ಅಲ್ಲಿಂದ ಈ ಕತೆ ಅಮೆರಿಕದ ಇರಾನ್ ಮೇಲೆ ಇದ್ದೇ ಇದೆ. ಹೀಗಾಗಿ ಅವರು ಅಡ್ಜಸ್ಟ್ ಆಗಿ ಬದುಕ್ತಾ ಇದ್ದಾರೆ ಅಂತ. ಇವೆಲ್ಲದರ ನಡುವೆ ನಾನು ಅವಾಗ ಹೇಳಿದೆ, 2012ರಲ್ಲಿ ಸ್ವಿಫ್ಟ್ನಿಂದ ಹೊರಗಡೆ ಹಾಕಿದ ನಂತರವೂ ಕೂಡ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ. ಹೆಂಗಾಗಿದೆ ನೀವು ಪರಿಸ್ಥಿತಿ ಇರಾನ್ನದು ಒಂದು ಸ್ವಲ್ಪ ಅಂಕಿಅಂಶ ನೋಡ್ಬಿಡೋಣ ನಾವು. ಹಣದುಬ್ಬರ 90% ಆಗಿದೆ. ದರ ಏರಿಕೆ, ಮೂಲಭೂತ ಅಗತ್ಯ ವಸ್ತುಗಳೇನಿದೆ ಅವುಗಳ ಒಟ್ಟಾರೆ ದರ ಏರಿಕೆಯೂ ಕೂಡ 300% ಏರಿಕೆ ಆಗಿದೆ. ಕರೆನ್ಸಿ ಕುಸಿತ ಆಗಿದೆ. ರೇಷನನ್ನು ಬಂದ್ ಮಾಡುವ ಹಂತಕ್ಕೆ ಇವತ್ತು ಇರಾನ್ನವರು ಹೋಗಿದ್ದಾರೆ. ಎಲ್ಲವೂ ಕೂಡ ಇರಾನ್ನದ್ದಾಗಿದ್ರೆ ಈ ಇರಾನ್ನ ಆರ್ಥಿಕತೆ ದೃಷ್ಟಿ ಮತ್ತು ಅಮೆರಿಕದ ಆರ್ಥಿಕ ದಿಗ್ಬಂಧನದ ಕಾರಣಕ್ಕಾಗಿ ಭಾರತದ ಜೇಬಿಗೆ ಹಾಗಾದರೆ ಕತ್ತರಿ ಬೀಳುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿಯನ್ನು ತನ್ನ ತೆಕ್ಕೆಗೆ ಅಮೆರಿಕ ತೆಗೆದುಕೊಂಡ ನಂತರ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡುವಂಥ ಹಡಗುಗಳ ಸಂಖ್ಯೆ ಕಡಿಮೆ ಆಗಿದೆ. ಹಾರ್ಮುಜ್ ಜಲಸಂಧಿಯ ಮುಖಾಂತರ ನಮಗೆ ಬರಬೇಕಾದಂಥ ತೈಲದ ಪ್ರಮಾಣ ಕಡಿಮೆ ಆಗುತ್ತೆ. ಈ ತೈಲದ ಪ್ರಮಾಣ ಕಡಿಮೆ ಆಗೋದರ ಜೊತೆಗೆ ಈ ರಿಸ್ಕ್ ವಿಮೆ ಏನಿದೆ, ಅಂದರೆ ರಿಸ್ಕ್ ಇನ್ಶೂರೆನ್ಸ್ ನಾವೇನು ಕರಿತೀವಿ, ಆ ಇನ್ಶೂರೆನ್ಸ್ನ ದರವೂ ಕೂಡ ಯಥೇಚ್ಛವಾಗಿ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ಯಥೇಚ್ಛವಾಗಿ ಏರಿಕೆ ಆಗೋದಾದರೆ ಸಹಜವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಹೀಗಾಗಿ ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಮತ್ತೊಮ್ಮೆ ಏರಿಕೆ ಆಗಬಹುದು ಎನ್ನುವಂಥ ಮುನ್ಸೂಚನೆಗಳು ಸದ್ಯಕ್ಕೆ ಇರಾನ್ನಿಂದ ಬರ್ತಾ ಇರೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀನಿ. ಎಲ್ಲ ಬೆಳವಣಿಗೆ ಕಾರಣಕ್ಕಾಗಿ ನೀವು ನೋಡಿ, ಕಡಲ ಸಾರಿಗೆ ಇಂಟೆಲಿಜೆನ್ಸ್ ಸಂಸ್ಥೆ KPLER ಎನ್ನುವಂಥ ಒಂದು ಸಂಸ್ಥೆ ಇದೆ. ಅವರು ಒಂದು ವರದಿ ಬಿಡುಗಡೆ ಮಾಡಿದರು. ಏನಂತಾರವರು, ಯುದ್ಧಕ್ಕಿಂತ ಮೊದಲು ಅಂದರೆ ಫೆಬ್ರವರಿ 28ಕ್ಕಿಂತ ಮೊದಲು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರತಿನಿತ್ಯ 100ರಿಂದ 135 ಹಡಗುಗಳ ಸಂಚಾರ ಮಾಡ್ತಾ ಇತ್ತು. ಕೇವಲ ಇದೀಗ 7 ಹಡಗು ಸಂಚಾರ ಮಾಡ್ತಾ ಇದ್ದೇವೆ. ಆ 7 ಹಡಗುಗಳ ಪೈಕಿ ಒಳಗಡೆ ಹೋದಂಥ ಹಡಗುಗಳ ಸಂಖ್ಯೆ 4, ಹಾರ್ಮುಜ್ ಜಲಸಂಧಿಯಿಂದ ಹೊರಗಡೆ ಬಂದಿರುವಂತಹ ಹಡಗುಗಳ ಸಂಖ್ಯೆ 3. ಹಾಗಾದರೆ ಈ 7 ಹಡಗಿನಲ್ಲೂ ಕೂಡ ಜಾಗತಿಕವಾಗಿ ಉಂಟಾಗಿರುವಂಥ ಈ ಕಚ್ಚಾ ತೈಲದ ಬಿಕ್ಕಟ್ಟನ್ನು ಶಮನ ಮಾಡಬಹುದಾದಂಥ ಶಕ್ತಿ ಇದೆ ಇಲ್ಲ. ಈ ಎಲ್ಲ 7 ಹಡಗುಗಳು ಕೂಡ ಸಣ್ಣ ಪುಟ್ಟನಾದಂಥ ಹಡಗುಗಳು, ದೈತ್ಯವಾದಂಥ ಹಡಗುಗಳಲ್ಲ ಅಂತ ಅವರು ವರದಿಯಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದರು. ನಾನು ಅವಾಗಲೇ ಹೇಳಿದೆ ರಿಸ್ಕ್ ಇನ್ಶೂರೆನ್ಸ್ ಅಂತ. ಈ ರಿಸ್ಕ್ ಇನ್ಶೂರೆನ್ಸ್ನ ದರ ಹೆಂಗೆ ಹೆಚ್ಚಳ ಆಗಿದೆ ಅಂತ ಹೇಳಿದ್ರೆ 16% ಹೆಚ್ಚಳ ಆಗಿದೆ ಅಂತೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ 150ಕ್ಕೂ ಹೆಚ್ಚು ವಾಣಿಜ್ಯ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ ಅಂತೆ. ಅದು ಇರಾನ್ ಬಂದರಿನಿಂದ ಹೊರಗಡೆ ಬರುವುದು, ಇರಾನ್ಗೆ ಹೋಗುವುದು, ಎಲ್ಲ ಕಾರಣಕ್ಕಾಗಿ 150 ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡ್ರೆ ಹೆಚ್ಚು ಕಡಿಮೆ ಒಂದು 20,000 ಸಿಬ್ಬಂದಿ ಅಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಈ ನೌಕಾ ದಿಗ್ಬಂಧನದ ಕಾರಣಕ್ಕಾಗಿ ಅಂತ.
ಇವೆಲ್ಲದರ ನಡುವೆ ಒಂದು ಸುದ್ದಿ ಬಂದಿತ್ತು, ಸೆಪ್ಟೆಂಬರ್ನಲ್ಲಿ ಒಪೆಕ್ ಪ್ಲಸ್ನವರೆಲ್ಲ ತೈಲವನ್ನು ಉತ್ಪಾದನೆ ಮಾಡೋದನ್ನು ಹೆಚ್ಚಳ ಮಾಡ್ತಾರೆ ಅಂತ. ಬಟ್ ಅವ್ರು ಯಾವಾಗ ಉತ್ಪಾದನೆ ಹೆಚ್ಚಳ ಮಾಡ್ತಾರೆ, ಆ ಉತ್ಪಾದನೆ ಹೆಚ್ಚಳ ಆದ ನಂತರ ತೈಲ ಬೆಲೆ ಏನು ಕಡಿಮೆ ಆಗುತ್ತಾ, ಏನಾಗುತ್ತೆ? ಅದಕ್ಕೆ ಇರಾನ್ ಕೌಂಟರ್ ಹೆಂಗಿದೆ, ಯಾವ ಒಪೆಕ್ ಪ್ಲಸ್ ಅನ್ನು ನಿಯಂತ್ರಣ ಮಾಡ್ತಾ ಇದ್ದಂಥ ಸೌದಿ ಅರೇಬಿಯಾ, ಅಂದರೆ ನಾವು ತೈಲವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದರ ಮೇಲೆ ಯಮನ್ನ ಹೌತಿಗಳು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ನಿರೀಕ್ಷೆ ಮಾಡ್ಬೋದು ನಾವು ಒಪೆಕ್ನಿಂದ, ಅದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಏನಾಗುತ್ತೆ ನೋಡೋಣ.